ಮೊದಲ ಸುದ್ದಿಯನ್ನು ನಿಮಗೆ ನಾನು ವಿವರಿಸ್ತೀನಿ. ಭಾಳ ಮುಖ್ಯವಾಗಿ ಬಜೆಟ್ ಹಲ್ವಾದ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಬಜೆಟ್ ತಯಾರಿಕೆಗೂ ಮುಂಚಿತವಾಗಿ ಒಂದು ಸಾಂಪ್ರದಾಯಿಕವಾಗಿ ಹಲ್ವಾ ತಯಾರಿಕೆ ಆಗುತ್ತೆ. ಆ ಮೂಲಕವಾಗಿ ಬಜೆಟ್ ಅತ್ಯಂತ ರುಚಿಕರವಾಗಿರುತ್ತೆ ಅನ್ನುವಂಥದ್ದು ಕೂಡ ದೇಶದ ಜನರ ಮುಂದೆ ಹೇಳುವುದು. ದೇಶದ ಭವಿಷ್ಯ, ದೇಶದ ಮುಂದಿನ ಒಂದು ವರ್ಷದ ಆಡಳಿತದ ಚೌಕಟ್ಟು ಹೆಂಗಿರುತ್ತೆ ಅನ್ನೋದನ್ನು ಬಜೆಟ್ ಸಾಮಾನ್ಯವಾಗಿ ಹೇಳ್ತಾ ಇರುತ್ತೆ. ಹಾಗೆಯೇ ವಿಶೇಷವಾಗಿ ಮೋದಿ ಸರ್ಕಾರ ಆಳ್ವಿಕೆಗೆ ಬಂದ ನಂತರ ಮೋದಿ ಸರ್ಕಾರ ತನ್ನ ಬಜೆಟನ್ನು ಕೇವಲ ಒಂದು ವರ್ಷದ ಒಂದು ಡಾಕ್ಯುಮೆಂಟ್ ಅನ್ನೋದಕ್ಕೆ ಅದು ಸೀಮಿತ ಮಾಡಿಕೊಂಡಿಲ್ಲ. ಬದಲಿಗೆ ಅದನ್ನು ಆರಂಭದ ವರ್ಷಗಳಲ್ಲಿ ನೋಡ್ತಾ ಹೋದಾಗ ನೀವು ಗಮನಿಸಿರ್ಬೋದು, 2022ಕ್ಕೆ ರೈತರ ಆದಾಯದಲ್ಲಿ ದ್ವಿಗುಣ ಆಗುತ್ತೆ ಅನ್ನೋಂತ ಹೇಳ್ತಾ ಇದ್ರು. ಈ ರೀತಿಯಾದಂತಹ ಮಾತುಗಳನ್ನು ಅವರು ತಮ್ಮ ಭಾಷಣಗಳಲ್ಲಿ, ಬಜೆಟ್ ಭಾಷಣಗಳಲ್ಲಿ ಅರುಣ್ ಜೇಟ್ಲಿ ಅವರ ಕಾಲದಲ್ಲಿ ಹೇಳ್ತಾ ಇದ್ರು. ನಿರ್ಮಲಾ ಸೀತಾರಾಮನ್ ಅವರ ಕಾಲಕ್ಕೆ ಬಂದಾಗ 2022, 2024 ಹತ್ರಕ್ಕೆ ಬಂದಾಗ್ಲೇ 2047 ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದರೆ ವಿಕಸಿತ ಭಾರತದ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ತೆರಿಗೆದಾರರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. 7ನೇ ಬಾರಿಗೆ ವಿತ್ತ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಮೋದಿ ಸರ್ಕಾರದ ವಿಕಸಿತ ಭಾರತದ ಕನಸಿನ ಲೆಕ್ಕ ಏನಿರುತ್ತೆ ಅನ್ನೋ ನಿರೀಕ್ಷೆ ದೇಶವಾಸಿಗಳಲ್ಲಿದ್ರೆ ಕರ್ನಾಟಕದಿಂದ 5 ಕೇಂದ್ರ ಸಚಿವರಾಗಿದ್ದಾರೆ. ಪ್ರಮುಖವಾಗಿ ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್, ಕೇಂದ್ರ ಆಹಾರ ಮತ್ತು ಇಂಧನ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಇದ್ರೆ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಇನ್ನು ರಾಜ್ಯ ಖಾತೆ ಸಚಿವರಾಗಿ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಇದ್ದು ರಾಜ್ಯದ ಜನರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಳೆದ ತಿಂಗಳೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಂಸದರ ಸಭೆ ನಡೆಸಿದ್ರು. ರಾಜ್ಯಕ್ಕೆ ಬೇಕಾದ ಯೋಜನೆಗಳ ಪಟ್ಟಿಯನ್ನೂ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಜೂನ್ ಕೊನೆ ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ರಾಜ್ಯಕ್ಕೆ ಬೇಕಾದ ಯೋಜನೆಗಳ ಪಟ್ಟಿ ಕೊಟ್ಟಿದ್ರು. ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ಬಜೆಟ್ನಲ್ಲಿ ಘೋಷಿಸಿದ್ದ 5,300 ಕೋಟಿ ರೂಪಾಯಿ ಈ ಬಾರಿಯಾದರೂ ಬಜೆಟ್ನಲ್ಲಿ ಮತ್ತೆ ಘೋಷಣೆಯಾಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಬೆಂಗಳೂರು ಹೊರವಲಯದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 60 ಕಿಲೋಮೀಟರ್ಗೂ ಹೆಚ್ಚು ಸುರಂಗ ಮಾರ್ಗ ನಿರ್ಮಾಣಕ್ಕೆ ಒಟ್ಟು 9,000 ಕೋಟಿ ರೂಪಾಯಿಗೆ ಮನವಿ ಮಾಡಿದ್ದು ಹಣ ಸಿಗುತ್ತಾ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ನಿರ್ಮಾಣ ಆಗಬೇಕು, ಹಾಸನ ಅಥವಾ ಮೈಸೂರಲ್ಲಿ ಐಐಟಿ ಸ್ಥಾಪನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದೆ. ಮೇಕೆದಾಟು ಡ್ಯಾಂ ನಿರ್ಮಾಣಕ್ಕೆ ಅನುದಾನ ಮತ್ತು ಸಹಕಾರ ಕೊಡಬೇಕು, ಮಹದಾಯಿ ಯೋಜನೆಗೆ ಅನುಮತಿ ಮತ್ತು ಅನುದಾನ ಕೊಡಬೇಕು ಅನ್ನೋ ಮನವಿ ಮಾಡಲಾಗಿದ್ದು ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ನಮ್ಮ ಮೆಟ್ರೋ ಮಾರ್ಗವನ್ನ ಹೆಚ್ಚುವರಿಯಾಗಿ 45 ಕಿಲೋಮೀಟರ್ ವಿಸ್ತರಣೆಗೆ 15,611 ಕೋಟಿ ರೂಪಾಯಿ ಸಿಗುತ್ತಾ ಅನ್ನೋ ನಿರೀಕ್ಷೆ ಇದ್ರೆ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರದ ಬಾಕಿ ಮತ್ತು 15ನೇ ಹಣಕಾಸು ಆಯೋಗದ ಬಾಕಿ ಹಣವನ್ನು ಈ ಬಾರಿ ಕೊಡ್ತಾರಾ ಅನ್ನೋ ನಿರೀಕ್ಷೆ ಇದೆ. ಇನ್ನು ರಾಜ್ಯದಲ್ಲಿ ಬಾಕಿ ಇರುವ ಮತ್ತು ವಿಸ್ತರಣೆ ಆಗಬೇಕಿರುವ 20 ರೈಲ್ವೆ ಯೋಜನೆಗಳಿವೆ. ಹಾಗೆಯೇ ಕಲಬುರಗಿ ಮತ್ತು ಮಂಗಳೂರಿನಲ್ಲಿ ಪ್ರತ್ಯೇಕ ರೈಲ್ವೆ ವಲಯ ಸ್ಥಾಪನೆ ಆಗಬೇಕಿದೆ. ಇನ್ನು ಜಿಎಸ್ಟಿ ಅಡಿ ರಾಜ್ಯದಿಂದ 4.5 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆ ಹೋಗ್ತಿದ್ದು ರಾಜ್ಯಕ್ಕೆ ಕೇವಲ 50 ರಿಂದ 52 ಸಾವಿರ ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತಿದೆ ಅನ್ನುವ ಆರೋಪವನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಹೀಗಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ವಾದಿಸುತ್ತಿರುವ ಕಾಂಗ್ರೆಸ್ನವರ ಬಾಯಿ ಮುಚ್ಚಿಸಲು ರಾಜ್ಯಕ್ಕೆ ತೆರಿಗೆ ಹಣ ಹೆಚ್ಚಳ ಮಾಡ್ತಾರಾ ಅನ್ನುವ ನಿರೀಕ್ಷೆಯೂ ಇದೆ. ಕರ್ನಾಟಕದ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತವೋ ನಾಳೆ ಗೊತ್ತಾಗಲಿದೆ. ಇದನ್ನು ಬಿಟ್ಟರೆ ಮೋದಿ ಸರ್ಕಾರದ ಬಜೆಟ್ ಮೇಲೆ ಹಲವು ಮಹತ್ವದ ನಿರೀಕ್ಷೆಗಳನ್ನ ಜನಸಾಮಾನ್ಯರು ಇಟ್ಟುಕೊಂಡಿದ್ದಾರೆ. ಪ್ರಮುಖವಾಗಿ ಆದಾಯ ತೆರಿಗೆ ವಿನಾಯಿತಿ ಘೋಷಣೆ ಆಗುತ್ತಾ ಅನ್ನೋದು. ಮೂಲಗಳ ಪ್ರಕಾರ ಇಂತಹ ಸಾಧ್ಯತೆ ಹೆಚ್ಚಿದೆ. 2.5 ಲಕ್ಷ ರೂಪಾಯಿಯಿಂದ 3 ಲಕ್ಷಕ್ಕೆ ಈಗ 5% ತೆರಿಗೆ ಇದೆ. ಈ ಸಲ 3 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಬಹುದು. 3 ಲಕ್ಷದಿಂದ 5 ಲಕ್ಷದವರೆಗೆ 5% ತೆರಿಗೆ ಹಾಕಬಹುದು. ಇನ್ನು 5 ರಿಂದ 6 ಲಕ್ಷದವರೆಗೆ 20% ಇದ್ದ ತೆರಿಗೆಯನ್ನ 5%ಗೆ ಇಳಿಸಬಹುದು. 6 ರಿಂದ 9 ಲಕ್ಷದವರೆಗೆ ಇರುವ 20% ತೆರಿಗೆಯನ್ನ 10%ಗೆ ಇಳಿಸುವಂತಹ ಸಾಧ್ಯತೆ ಇದೆ. ಹಾಗೆಯೇ 9 ಲಕ್ಷದಿಂದ 10 ಲಕ್ಷಕ್ಕೆ 20% ಬದಲು 15%ಗೆ ಇಳಿಸಬಹುದು. ಇನ್ನು 10 ಲಕ್ಷ ಮೇಲ್ಪಟ್ಟ ಆದಾಯ ಇದ್ದವರು
30% ಟ್ಯಾಕ್ಸ್ ಕಟ್ಟಬೇಕಿತ್ತು. ಈ ಸಲ 10 ರಿಂದ 12 ಲಕ್ಷ ಆದಾಯಕ್ಕೆ 15% ತೆರಿಗೆ ವಿಧಿಸಬಹುದು. 12 ಲಕ್ಷದಿಂದ 15 ಲಕ್ಷ ಆದಾಯ ಇದ್ರೆ 20% ಟ್ಯಾಕ್ಸ್ ಹಾಕಬಹುದು. 15 ಲಕ್ಷ ಮೇಲ್ಪಟ್ಟು ಆದಾಯ ಇದ್ರೆ 30% ಟ್ಯಾಕ್ಸ್ ಕಂಟಿನ್ಯೂ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇದನ್ನ ಬಿಟ್ರೆ ಕೇಂದ್ರದಲ್ಲಿ ಖಾಲಿ ಇರುವ 20 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಭರ್ತಿ ಮಾಡೋ ಘೋಷಣೆಯನ್ನ ಮಾಡ್ತಾರಾ? ಎಂಎಸ್ಎಂಇ, ಸ್ಟಾರ್ಟ್ಅಪ್, ಮಹಿಳಾ ಕಲ್ಯಾಣಕ್ಕೆ ಉತ್ತೇಜನ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಹಾಗೆಯೇ ಟೆಕ್ ಹಬ್ ಆಗಿ ಭಾರತ ಘೋಷಣೆ ಆಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಕಿಸಾನ್ ಸಮ್ಮಾನ್ ನಿಧಿಯನ್ನ ಈಗಿರುವ 6,000 ರೂಪಾಯಿಯ ಬದಲು ವಾರ್ಷಿಕ 12,000 ರೂಪಾಯಿಗೆ ಹೆಚ್ಚಳ ಆಗಬಹುದು ಅನ್ನೋ ನಿರೀಕ್ಷೆ ಇದ್ರೆ ಬಿಪಿಎಲ್ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಯ ನೆರವು ಘೋಷಿಸ್ತಾರಾ ಅನ್ನುವ ಕುತೂಹಲವೂ ಕೂಡ ಹೆಚ್ಚಿದೆ. ಜನರ ನಿರೀಕ್ಷೆಗಳಿಗೆ ಪೂರಕವಾಗಿ ಎನ್ಡಿಎ ಸರ್ಕಾರ ಏನೇನು ಘೋಷಣೆ ಮಾಡುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಈ ವರ್ಷದ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಿದ್ದಾರೆ. ದೇಶದ ಜಿಡಿಪಿ ಬೆಳವಣಿಗೆ ದರ 6.5 ರಿಂದ 7% ತಲುಪುತ್ತಂತೆ. ದೇಶದ ಹಣದುಬ್ಬರ ದರ 5.4% ನಿಂದ 4.5%ಗೆ ಇಳಿಕೆ ಆಗುತ್ತಂತೆ. ಆಹಾರ ಹಣದುಬ್ಬರ ದರ 7.5ಕ್ಕೆ ತಲುಪುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಸಂಸತ್ ಕಲಾಪದಲ್ಲಿ ಸಮೀಕ್ಷೆಯ ಲೆಕ್ಕ ಕೊಟ್ಟಿದ್ದಾರೆ. ಹಾಗಿದ್ದರೂ ನಾಳೆ 7ನೇ ಬಜೆಟ್ ಮಂಡಿಸುತ್ತಿರುವ ನಿರ್ಮಲಾ ಸೀತಾರಾಮನ್ ಯಾರಿಗೆ ಯಾವ್ಯಾವ ತರದ ಹಲವಾ ಕೊಡ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲ್ಲರೂ ಕೂಡ ರುಚಿಕರ ಹಲವಾದ ನಿರೀಕ್ಷೆಯಲ್ಲಿ ಇದ್ದಾರೆ. ಬಜೆಟ್ ಮೂಲಕವಾಗಿ ಬಹಳ ರುಚಿಯಾಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು. ಆದರೆ ಕೇವಲ ರುಚಿಯನ್ನು ಕೊಡೋದಕ್ಕೆ ಸಾಧ್ಯ ಅಂತೂ ಇರೋದಿಲ್ಲ. ಒಂದಿಷ್ಟು ಕಹಿ ಇದ್ದೇ ಇರುತ್ತೆ, ಒಂದಿಷ್ಟು ತೆರಿಗೆ ಹೆಚ್ಚಳವೂ ಕೂಡ ಇರುತ್ತೆ, ತೆರಿಗೆ ಇಳಿಕೆ ಇರುತ್ತೆ. ಯಾವ್ಯಾವ ಸ್ವರೂಪದಲ್ಲಿ ಆರ್ಥಿಕತೆಗೆ ವೇಗ ಕೊಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ನಿರ್ಮಲಾ ಸೀತಾರಾಮನ್ ಅವರು ಈ ಅವಧಿಯಲ್ಲಿ ಕೈಗೊಳ್ತಾರೆ ಅನ್ನೋದು. ಯಾಕಂದರೆ ವಿಕಸಿತ ಭಾರತ ಮತ್ತು ವಿಶೇಷವಾಗಿ ಇನ್ನೂ ಒಂದು ಗುರಿ ಇದೆ. ವಿಶ್ವದ 3ನೇ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿ ರೂಪಿಸಿ 5 ಟ್ರಿಲಿಯನ್ನ ಇಕಾನಮಿಯಾಗಿ ನಮ್ಮ ದೇಶವನ್ನು ಬಿಲ್ಡ್ ಮಾಡುವಂತಹ ಒಂದು ದೊಡ್ಡ ಗುರಿ ಇದೆಯಲ್ಲ, ಅದು ಮುಂದಿನ 2 ವರ್ಷಗಳಲ್ಲಿ ಸಾಧಿಸಬಹುದಾಗಿರುವಂತಹ ಗುರಿಯಾಗಿರೋದಾಗಿ ಆ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು, ಮಹತ್ವದ ಸ್ಟೆಪ್ಸನ್ನು ನಿರ್ಮಲಾ ಸೀತಾರಾಮನ್ ಅವರು ತೆಗೆದುಕೊಳ್ಳುವಂತಹ ಎಲ್ಲ ನಿರೀಕ್ಷೆಗಳು ಇದ್ದೇ ಇರುವಂಥ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.